ಕಂಪ್ಲೀಟ್. ಓಕೆ, ಈಗ ಲಾಸ್ಟ್ ಎಲ್ಲ ಪೌಡರ್ ಮಾಡಿದ್ವಲ್ಲ, ಸೊ ಚಿಲ್ಲಿ ಪೌಡರ್, ಸಾಸಿವೆ 1 ಸ್ಪೂನ್ ಸಾಸಿವೆ, ಒಂದು ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಇಲ್ಲಿ ಜಜ್ಕೊಂಡಿದ್ದೀನಿ, ಚೆನ್ನಾಗಿ ಜಜ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ತೋರಿಸಿದೆಲ್ಲ ನಿಮ್ಗೆ, ಇದನ್ನ ಪೌಡರ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿ ಒಂದು 3-4 ಮಿನಿಟ್ಸ್ ಇಟ್ರೆ. ಸೊ ಹಲೋ ಫ್ರೆಂಡ್ಸ್, ನೋಡಿ ಮತ್ತೆ ನಾನು ಬಂದೆ ವಾಪಸ್, ಅಗೇನ್ ಐ ಆಮ್ ಕಮ್. ಈಗ ಇದು ಏನ್ ಹೇಳ್ತಾರೆ, ತೋತಾಪುರಿ ಮಾವಿನಕಾಯಿ, ಓಕೆನಾ? ಅದು ತಂದಿದ್ದೆರಡು. ನನ್ನ ಫ್ರೆಂಡ್ ಒಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದ್ರ ಚಟ್ನಿ, ಸೂಪರ್ ಆಗಿತ್ತು. ಸೊ ಅವ್ರಿಗೆ ಕೇಳಿದೆ ಹೇಗ್ರಿ ಮಾಡೋದು ಅಂತ, ತೋರಿಸ್ಕೊಟ್ಟಿದ್ದಾರೆ ನೋಡಿ. ಇದು ತುರಿದಿದ್ದೀವಿ ಚೆನ್ನಾಗಿ, ಇನ್ನು ಸ್ವಲ್ಪ ಇತ್ತಂತೆ, ಅವರೇ ತುರಿದಿದ್ದಾರೆ ನೋಡಿ. ಓಕೆ, ಅದನ್ನ ಈಗ ಇದಕ್ಕೆ ಉದ್ದಿನಬೇಳೆ, ಜೀರಿಗೆ, ಉದ್ದಿನಬೇಳೆ ಮತ್ತೆ ಇದು ಜೀರಿಗೆ, ಸಾಸಿವೆ, ಮೆಂತ್ಯ ಇಷ್ಟ ಹಾಕ್ಬೇಕು. ಉದ್ದಿನಬೇಳೆ ಮೆಂತ್ಯ ಸ್ವಲ್ಪ ಜಾಸ್ತಿ ಅಂತೆ, ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ. ಸಾಸಿವೆ ಜಾರಿಗೆ ಹಾಕಿದ್ರೆ ಕಹಿ ಆಗುತ್ತೆ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ ಹಾಕ್ಬೇಕು. ಇದೆಲ್ಲ ಹಾಕಿ ಆಮೇಲೆ ಒಟ್ಟಿಗೆ ನಿಮ್ಗೆ ತೋರಿಸ್ತೇನೆ, ಆಯ್ತಾ? ನೋಡಿ, ಸೂಪರ್ ಸಖತ್ತಾಗಿರ್ತಾರೆ, ಬೆರಳು ಚೀಪೋ ತರ ಚಟ್ನಿ, ಸೂಪರ್ ಅಂದ್ರೆ ಸೂಪರ್. ನೋಡಿ ಫ್ರೆಂಡ್ಸ್, ಈಗ ಇದು ತೋರಿಸಿದೆಲ್ಲ ನಿಮ್ಗೆ, ಇದನ್ನ ಪೌಡರ್ ಮಾಡ್ಬೇಕು. ಇಷ್ಟು ಹಾಕ್ಬಾರ್ದು, ಇದ್ರಲ್ಲಿ ಸ್ವಲ್ಪ ಬರುತ್ತೆ ಕ್ವಾಂಟಿಟಿ. ಹಾರ್ಡ್ಲಿ 1/3-4 ಸ್ಪೂನ್ ಆಗ್ಬೋದೇನೋ. ಓಕೆ, ಪೌಡರ್ ಮಾಡ್ಬೇಕು ಫಸ್ಟ್. ಸೊ ಫ್ರೆಂಡ್ಸ್ ನೋಡಿ, ಈ ತರ ಪೌಡರ್ ಮಾಡ್ಕೋಬೇಕು, ಆಯ್ತಾ? ಆಮೇಲೆ ಮಾವಿನಕಾಯಿ ಹಾಕೋಬೇಕು ಮಿಕ್ಸಿಗೆ, ತುರಿದಿರೋ ಮಾವಿನಕಾಯಿ. ಓಕೆ, ಆಮೇಲೆ ನೋಡಿ ಬೆಳ್ಳುಳ್ಳಿ ಇಲ್ಲಿ ಜಜ್ಕೊಂಡಿದ್ದೀನಿ, ಚೆನ್ನಾಗಿ ಜಜ್ಕೋಬೇಕು. ಕರಿಬೇವು ಇದು ಮಿಕ್ಸಿಲಿ ಹಾಕಿ ತೆಗ್ದಿದ್ದೀನಿ. ಇದು ಪೌಡರ್ ತೋರಿಸಿದಲ್ಲ ನಿಮ್ಗೆ, ಅದನ್ನ ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ತೋರಿಸ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ, ಸೊ ದಟ್ ಯು ಕ್ಯಾನ್ ಕೀಪ್ ಇಟ್ ಫಾರ್ ಅ ಲಾಂಗ್ ಟೈಮ್. 1 ವಾರನೂ ಇಡ್ಬೋದಂತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಣ್ಣೆ ಇಷ್ಟು ಬೇಕೇ ಬೇಕು, ಅದರ್ವೈಸ್ ಬೇಗ ಸ್ಪಾಯ್ಲ್ ಆಗ್ಬಿಡುತ್ತೆ. ಓಕೆ, ನಿಮ್ಗೆ ಗೊತ್ತಲ್ಲ, ಐ ಆಮ್ ಅಗೇನ್ಸ್ಟ್ ದ ಟೂ ಮಚ್ ಆಯಿಲ್, ಬಟ್ ಇದಕ್ಕೆ ತೋರ್ಸಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡಿ ನೋಡ್ರಿ, ಸೂಪರ್ ಟೇಸ್ಟಿ ಆಗಿರುತ್ತೆ ನೋಡಿ. ಎಣ್ಣೆ ಬಿಸಿ ಆಗ್ತಾ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕ್ಬೇಕು. 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಜೀರಿಗೆ ಹಾಕ್ಬೇಕು. ಪಟಪಟ ಹಾಕ್ಬೇಕು ರೀ. ನೋಡಿ ಪಟಪಟ ಆಗ್ತಾ ಇದೆ, ಜೀರಿಗೆ ಸಾಸಿವೆ ಹಾಕಿದ್ದೀವಿ. ಈ ಖಾರಕ್ಕೆ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಮಾಡಿ. ಸೊ ಚಿಲ್ಲಿ ಪೌಡರ್, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಪಟ್ಪಟ ಆಗಬೇಕು. ಓಕೆ, ದಿಸ್ ಇಸ್ ದಿ ಮೇನ್ ಇದು. ಆ್ಯಂಡ್ ಸಾಲ್ಟ್. ಬೆಳ್ಳುಳ್ಳಿ ನಾನು ಆ್ಯಡ್ ಮಾಡಿದ್ದೀನಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಪರಿಮಳ ಬರಬೇಕು. ಓಕೆ, ಉಪ್ಪು ಸೇರಿಸ್ಬಿಟ್ಟಿದ್ದೀವಿ. ಲಾಸ್ಟಲ್ಲಿ ನೀವು ಮಾವಿನಕಾಯಿ ಹಾಕಬೇಕು, ಓಕೆನಾ? ಸೊ ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟ್. ಓಕೆ, ಈಗ ಲಾಸ್ಟ್ ಎಲ್ಲ ಪೌಡರ್ ಮಾಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಂಡ್ ಮಾಡಿಬಿಟ್ಟಾಯ್ತು. ಸವಿ ರುಚಿಯಾದ ಮಾವಿನಕಾಯಿ ಚಟ್ನಿ ಸೂಪರ್ ಆಗಿ ಮಾಡಿ ನೋಡ್ರಿ. ಏನ್ ಗೊತ್ತಾ, ನಾವು ವಿದ್ಯೆ ಎಲ್ಲರಿಗೂ ತಿಳ್ಕೊಂಡು, ಎಲ್ಲ ನಾಲೆಜ್ ಯು ಹ್ಯಾವ್ ಟು ಶೇರ್ ವಿತ್ ಆಲ್. ಓಕೆ, ಅವಾಗಲೇ ಚೆನ್ನಾಗಿರುತ್ತೆ. ಏನ್ ಹೇಳ್ತಾರೆ ಗೊತ್ತಾ, ವಿದ್ಯಾ ದದಾತಿ ವಿನಯಂ ಅಂತ. ಅಂದ್ರೆ ವಿದ್ಯೆ ನಿಮ್ಗೆ ಏನೇನು ಗೊತ್ತಿದೆ ಅದನ್ನ 4 ಜನರ ಜೊತೆಗೆ ಹಂಚ್ಕೊಂಡು ತಿಳಿಸ್ಬೇಕು ಎಲ್ಲರಿಗೂ. ಎವ್ರಿಬಡಿ ಶುಡ್ ಕ್ಯಾರಿ ದ ನಾಲೆಜ್ ಅಲ್ವಾ, ಆ ಥರ. ಓಕೆ, ಲಾಸ್ಟಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಮಿಕ್ಸ್ ಮಾಡಿ ಒಂದು 3-4 ಮಿನಿಟ್ಸ್ ಇಟ್ರೆ ಆಯ್ತು ರೀ. ನೋಡಿ ಹೇಗಿದೆ, ರುಚಿ ಅಂತೂ ಎಕ್ಸಲೆಂಟ್. ಮಾಡಲೇಬೇಕು ನೀವೆಲ್ಲರೂ. ಇದು ತೋತಾಪುರಿ ಮಾವಿನಕಾಯಿ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಕನ್ಸ್ಯೂಮ್ ವೆರಿ ಲೆಸ್. ಸೊ ದಿಸ್ ಇಸ್ ದಿ ಫೈನಲ್ ಚಟ್ನಿ ಮಾವಿನಕಾಯ್ದು. ಮಾಡಿ ನೋಡಿ, ರುಚಿ ಬೆರಳು ಚಿಪ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೂಪರ್. ಟೈಮ್ ಈಸ್ ವೆರಿ ಲೆಸ್ ರೀ ತಗೊಳ್ಳೋದು. ಎಲ್ಲ ರೆಡಿ ಮಾಡ್ಕೋಬೇಕು. ಓನ್ಲಿ ಥಿಂಗ್ ಯು ಹ್ಯಾವ್ ಟು ತುರಿದು ಇಟ್ಕೋಬೇಕು ಮಾವಿನಕಾಯಿನ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಒಂದ್ಸಲ ಮಾಡಿ ನೋಡಿ, ನನಗೆ ಹೇಳಲೇಬೇಕು. ಸೊ ಹ್ಯಾವ್ ಎ ನೈಸ್ ಡೇ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಎವ್ರಿವನ್.